ಐ ಏನ್ ಹೇಳ್ಬೇಕು? ಏನೋ ಮಾಡೋದ? ಆಯ್ತು, ಊಟ ಆಯ್ತು ಎಲ್ರದ್ದು, ನಂದು ಊಟ ಆಯ್ತು. ಓಕೆ, ಏನ್ ಮಾತಾಡ್ಬೇಕು? ನಮ್ ಶಾರ್ಟ್ ಮೂವಿ ಬಗ್ಗೆ ಮಾತಾಡೋಣ. ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ಪನ್ನಗಾಭರಣ. ನಾನು ಇವತ್ತಿನ ಶಾರ್ಟ್ ಫಿಲಂ ಪಂಜರದ ಗಿಳಿ ಅದನ್ನ ನಾನು ಡೈರೆಕ್ಟ್ ಮಾಡಿದ್ದೀನಿ. ಅಂಡ್ ಇದ್ರಲ್ಲಿ ಆಕ್ಟ್ ಮಾಡಿರೋದು ಶ್ರೇಯಾ ಗೌಡ. ಅಂಡ್ ಶ್ರೇಯಾ ಬಗ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ನನ್ನ ಕಿರುಚಿತ್ರಗಿಂತ ಶ್ರೇಯಾ ಬಗ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಶಿ ಈಸ್ ಫೆಂಟಾಬುಲಸ್ ಆಕ್ಟರ್, ತುಂಬಾ ಒಳ್ಳೆ ನಟಿ. ಅಂಡ್ ನಾನು ಮೊದಲನೇ ಸರಿ ನಂಗೆ ಸಿಕ್ಕಿದಾಗ ಇವರು ಆಕ್ಟ್ ಮಾಡ್ತಾರೆ ಅಂತ ಹೇಳಿದಾಗ ನಾನು ಇನ್ನೂ ಪ್ರಿಪೇರ್ ಆಗಿ ಬಂದಿರ್ಲಿಲ್ಲ. ಯೋಚನೆ ಮಾಡ್ತೀನಿ, ಹುಡುಗಿ ಹೇಗೆ ಆಕ್ಟ್ ಮಾಡ್ತಾಳೆ ನೋಡೋಣ, ಯಂಗ್ಸ್ಟರ್ ಹೊಸದಾಗಿ ಬಂದ್ಯಾಳೆ ಅಂತ. ಬಟ್ ಶಿ ವಾಸ್ ವೆರಿ ಪ್ರೊಫೆಷನಲ್, ತುಂಬಾ ಚೆನ್ನಾಗಿ ಪ್ರಿಪೇರ್ ಆಗಿ ಬಂದಿದ್ಲು. ನಾವು ಯಾವಾಗ್ಲೂ ಹೇಳ್ತೀವಿ, ಒಂದನ್ನ ಒಬ್ರು ಆಕ್ಟರ್ ಒಂದು ತಲೆಯಲ್ಲಿ ಇಟ್ಕೊಂಡ್ ಬರ್ತಾರೆ, ಡೈರೆಕ್ಟರ್ ಅದನ್ನ ರಿಮೋಲ್ಡ್ ಮಾಡ್ತಾರೆ. ಸೊ ಯಾವುದೇ ತರದ್ ನಾವು ಚೇಂಜಸ್ ಮಾಡಿದ್ರು ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡು ಅದ್ರ ಪ್ರಕಾರ ವರ್ಕ್ ಮಾಡೋದಕ್ಕೆ ಪ್ರಿಪೇರ್ ಆಗಿ ಬಂದಂತ ಆಕ್ಟರ್ ಅವಳು. ಅಂಡ್ ಎಸ್ಪೆಷಲಿ ನಂದು ಎಮೋಷನಲ್ ಸೀನ್ಸ್ ಇದ್ದಾಗ ಗ್ಲಿಸರಿನ್ ಇಲ್ದೆ ಕಣ್ಣೀರನ್ನ ತರ್ಸ್ಕೊಂಡಂತ ಆಕ್ಟರ್. ಎಷ್ಟು ಬೇಕು ಅಂತ ಕೇಳ್ತಾ ಇದ್ದವರು, ನನ್ ಫುಲ್ ಅಳ್ಬೇಕಾ ಅಥವಾ ಸ್ವಲ್ಪ ಕಣ್ಣಲ್ಲಿ ಇರಿದ್ರೆ ಸಾಕಾ ಅಂತ. ಹೋಗ್ತಾ ಹೋಗ್ತಾ ನನ್ಗೆ ಈಸಿ ಆಗೋಯ್ತು. ಶ್ರೇಯಾ, ನನ್ ಸ್ವಲ್ಪ ಕಣ್ಣು ವೆಟ್ಟಾಗಿರ್ಲಿ, ಶ್ರೇಯಾ ಸ್ವಲ್ಪ ಕಣ್ಣೀರು ಜಾಸ್ತಿ ಬರ್ಬೇಕು, ಶ್ರೇಯಾ ಫುಲ್ ಅಳ್ಬೇಕು ಅಂದಾಗೆಲ್ಲ ಅಷ್ಟು ಪ್ರಿಪೇರ್ಡ್ ಆಗಿ ಬರ್ತಿದ್ಲು. ಅಂಡ್ ಇನ್ಸ್ಟೆಂಟ್ ಆಗಿ ಕಣ್ಣೀರಾಗ್ಲಿ, ಎಮೋಷನ್ಸ್ ಆಗ್ಲಿ ಎಲ್ಲದನ್ನು ತುಂಬಾ ಚೆನ್ನಾಗಿ ತಗೊಂಡ್ ಬರ್ತಾ ಇದ್ಲು. ಅಂಡ್ ಝೀಗ್ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಯಾಕೆಂದ್ರೆ ಶ್ರೇಯಾ ನನಗ್ ಕೊಟ್ಟಿದ್ದಕ್ಕೆ, ಈ ಒಂದು ಶಾರ್ಟ್ ಫಿಲ್ಮ್ ಡೈರೆಕ್ಟ್ ಮಾಡಕ್ ಚಾನ್ಸ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹಾ, ಸೊ ಪಂಜರದ ಗಿಳಿ ಶಾರ್ಟ್ ಫಿಲ್ಮ್ ನೀವು ನೋಡಿದ್ರೆ ಗೊತ್ತಾಗತ್ತೆ ಏನಕ್ಕೆ ಆ ಕಂಟೆಂಟ್ ಚೂಸ್ ಮಾಡಿದೆ ಅಂತ ಹೇಳಿದ್ರೆ, ಒಂದು ಈ ಆಕ್ಟರ್ಸ್ಗೆಲ್ಲ ಒಂದು ಆಕ್ಟಿಂಗ್ ಎಕ್ಸ್ಪೀರಿಯನ್ಸ್ ಸಿಕ್ಕಿತ್ತು. ಏನು ಅಂದ್ರೆ, ಒಂದು ಸ್ಟೇಜ್ ಮೇಲೆ ಪರ್ಫಾರ್ಮ್ ಮಾಡಿದ್ರು, ಸ್ಟೇಜ್ ಆಕ್ಟಿಂಗ್ ಏನು ಅಂತ ಗೊತ್ತಿತ್ತು. ನೆಕ್ಸ್ಟ್ ಒಂದು ಟೆಲಿವಿಷನ್ ಅಲ್ಲಿ ಆಕ್ಟ್ ಮಾಡಿದ್ರು, ಅದನ್ನ ನಾವು ಕೂಡ ಹೋಗಿ ನೋಡಿದ್ವಿ ಸೆಮಿಫೈನಲ್ಸ್ ಅಲ್ಲಿ. ಸೊ ಅದರಲ್ಲಿ ಟೆಲಿವಿಷನ್ ಆಕ್ಟಿಂಗ್ ಹೇಗ್ ನಡೆಯುತ್ತೆ, ಇದ್ರದ್ದು ಪರ್ಫಾರ್ಮೆನ್ಸ್ ಹೇಗಿರುತ್ತೆ ಅಂತ. ಸೊ ಇದೆಲ್ಲದಕ್ಕೂ ವಿಭಿನ್ನವಾಗಿ ಸಿನಿಮಾ ಪರ್ಫಾರ್ಮೆನ್ಸ್ ಹೇಗಿರುತ್ತೆ ಅನ್ನೋದನ್ನ ಎಕ್ಸ್ಪೀರಿಯನ್ಸ್ ಕೊಡ್ಬೇಕಾಗಿತ್ತು ನಾನು. ಸೊ ಒಂದು ಸಟಲಿಟಿ ಇರುತ್ತೆ ಸಿನಿಮಾ ಅಲ್ಲಿ. ಸೊ ಅದನ್ನ ನಾನು ಅವ್ರಿಗೆ ಎಕ್ಸ್ಪೀರಿಯನ್ಸ್ ಮಾಡಬೇಕಾಯ್ತು. ಹಾಗಾಗಿ ನಾನು ಈ ಕಥೆ ಯೂಸ್ ಮಾಡಿದೆ. ಅಂಡ್ ಅಷ್ಟೇ ರಿಯಲಿಸ್ಟಿಕ್ ಆಗಿ ಶೂಟ್ ಮಾಡಬೇಕು ಅನ್ನೋದನ್ನು ನನ್ನ ತಲೆಯಲ್ಲಿ ಇತ್ತು. ಅಂಡ್ ಅಷ್ಟೇ ಸಟಲ್ ಆಗಿ ಎಮೋಷನ್ಸ್ ನ ಅವರು ಪೋರ್ಟ್ರೇ ಮಾಡಬೇಕು ಅನ್ನೋದು ನನಗೆ ಇತ್ತು. ಸೊ ಓವರ್ ಆಲ್ ಎಕ್ಸ್ಪೀರಿಯನ್ಸ್, ಈಗ ಮಹಾನಟಿ ಫಿನಾಲೆ ಆಗ್ತಾ ಇದೆ. ಸೊ ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಒಬ್ರು ಆಕ್ಟರ್ ಸಿಗ್ಬೇಕು ಅಂತ ಹೇಳಿದ್ರೆ, ಥಿಯೇಟರ್ ಸ್ಟೇಜ್ ಆಕ್ಟಿಂಗ್ ಆಗ್ಲಿ, ಟೆಲಿವಿಷನ್ ಆಕ್ಟಿಂಗ್ ಆಗ್ಲಿ, ಸಿನಿಮಾ ಆಕ್ಟಿಂಗ್ ಆಗ್ಲಿ, ಈ ಮೂರನ್ನು ಎಕ್ಸ್ಪೀರಿಯನ್ಸ್ ಅವ್ರು ಸಿಗ್ಲಿ ಅನ್ನೋ ಒಂದು ತಲೆ ಇಟ್ಕೊಂಡು ಈ ಕಥೆನ ನಾನು ಚೂಸ್ ಮಾಡ್ಕೊಂಡೆ. ಥ್ಯಾಂಕ್ ಯು. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.